ನಮಸ್ಕಾರ PCM ಸಹೃದಯ ಬಂಧುಗಳೇ. ನನ್ನ ಹೆಸರು ಡಾಕ್ಟರ್ ದೊರೆ ಅಂತ. ಪ್ರಸ್ತುತ ಗಲ್ಫ್ ರಾಷ್ಟ್ರವಾದ ಒಂದು ಪುಟ್ಟ ರಾಷ್ಟ್ರ ಕತಾರ್ ಎಂಬ ರಾಷ್ಟ್ರದ ದೋಹಾದಲ್ಲಿದ್ದೇನೆ. ಇಲ್ಲಿನ ಹಮಾದ್ ಮೆಡಿಕಲ್ ಕಾರ್ಪೊರೇಷನ್ನಲ್ಲಿ ಒಂದು ICU ಅಥವಾ ತೀವ್ರ ನಿಗಾ ಘಟಕದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಜಿಮ್ ಮಬ್ರೀಕ್ ಹಾಸ್ಪಿಟಲ್ನಲ್ಲಿ. ಸೊ ನನ್ನ ಮತ್ತು BCM ಸಂಬಂಧ 1997ರಿಂದ 2001 4.5 ವರ್ಷಗಳ ಸುದೀರ್ಘ ಸಂಬಂಧವನ್ನ ಹೊಂದಿದ್ದೆ. ನಾನು MBBS ವ್ಯಾಸಂಗ ಮಾಡ್ಬೇಕಾದ್ರೆ ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ಆ ಮೈಸೂರು ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ಗೆ ಜಾಯಿನ್ ಆಗಿದ್ದೆ. ಆದರೆ ಆ ಹಲವಾರು ಹಣಕಾಸಿನ ಮುಗ್ಗಟ್ಟು ಅಥವಾ ಪರಿಸ್ಥಿತಿಯಿಂದ BCM ಎಂಬ ಒಂದು ಹಾಸ್ಟೆಲ್ ಸೌಲಭ್ಯದ ಬಗ್ಗೆ ಕೆಲವು ಫ್ರೆಂಡ್ಸ್ ಮುಖಾಂತರ ಗೊತ್ತಾಯಿತು. ಆ ಸಮಯದಲ್ಲಿ ನಾನು BCM ಹಾಸ್ಟೆಲ್ನ ಸೇರ್ಪಡೆಗೊಂಡೆ. ಆ 4.5 ವರ್ಷದಲ್ಲಿ ನನ್ನ ವಸತಿ ಮತ್ತು ಓದಿಗೆ ಸಹಕಾರಿಯಾಗಿದ್ದಲ್ಲದೆ ಹಲವಾರು ಉತ್ತಮ ಮಿತ್ರರನ್ನ ಕೊಟ್ಟಂತಹ ಒಂದು ಹಾಸ್ಟೆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರೀ ನಾವು ವೈದ್ಯಕೀಯ ಕ್ಲಾಸ್ಮೇಟ್ಸ್ಗಳಾಗಲಿ ಅಥವಾ ಬೇರೆ ನಮ್ಮ ಕಾಲೇಜಿನ ಸಹಪಾಠಿಗಳಾಗಲಿ ಅಲ್ಲದೆ BA BSc B.Ed ಓದ್ತಾ ಇದ್ದಂಥ ಹಲವಾರು ವಿಭಿನ್ನ ಕೋರ್ಸ್ಗಳ ಹಲವಾರು ವಿದ್ಯಾರ್ಥಿ ಮಿತ್ರರು ಪರಿಚಯ ಆದರು. ಅದರಿಂದ ನಮ್ಮ ಜ್ಞಾನದ ಪರಿಧಿ ಏನಿದೆ ಅದಿನ್ನೂ ವಿಸ್ತೀರ್ಣಗೊಳ್ತಾ ಹೋಗ್ತು. ಹಾಗೆಯೇ ಒಂದು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೂ ಸಹಕಾರಿಯಾಯಿತು BCM ಹಾಸ್ಟೆಲ್. ಈಗ BCM ಹಾಸ್ಟೆಲ್ನಲ್ಲಿ ಓದ್ತಾ ಇರುವ ನನ್ನ ಕಿರಿಯ BCM ಮಿತ್ರರಿಗೆ ನಾನು ಹೇಳೋದು ಇಷ್ಟೇ, ಈ ಒಂದು ಸದುಪಯೋಗವನ್ನ ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಸೊ ನಹಿ ಜ್ಞಾನೇನ ಸದೃಶಂ ಅಂತ ಹೇಳ್ತೀವಿ, ಅಂದ್ರೆ ಜ್ಞಾನಕ್ಕೆ ಸಮನಾದದ್ದು ಯಾವುದೂ ಇಲ್ಲ. ಹಾಗೆಯೇ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ಆ ಧೈರ್ಯಂನ ತೆಗೆದುಹಾಕಿ ವಿದ್ಯೆ ಸರ್ವತ್ರ ಸಾಧನಂ, ವಿದ್ಯೆಯನ್ನ ನಾವು ಪಡೆದುಕೊಂಡ್ರೆ ಬೇರೆ ಎಲ್ಲವನ್ನೂ ನಾವು ಗಳಿಸ್ಕೊಳ್ಬೋದು ಜೀವನದಲ್ಲಿ. ಅದರತ್ತ ನೀವು ಗಮನ ಹರಿಸಿ ಯಾವಾಗಲೂ ನಿಮ್ಮ ವಿದ್ಯಾಭ್ಯಾಸವನ್ನು ಕೇಂದ್ರೀಕೃತಗೊಳಿಸ್ಕೊಂಡು ಈ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಸದುಪಯೋಗಪಡಿಸ್ಕೊಳ್ಳಿ. ಹಾಗೆಯೇ ತೇಜಸ್ವಿ ಅಥವಾ ಬೇರೆ ಒಬ್ಬ ಉತ್ತಮ ಕನ್ನಡ ಬರಹಗಾರರಿದ್ದಾರೆ, ಅವರೆಲ್ಲರ ಒಂದು ಗ್ರಂಥಗಳನ್ನ ಅಥವಾ ಅವರ ಪುಸ್ತಕಗಳನ್ನ ಓದಿ ನಿಮ್ಮ ಇನ್ನೂ ಉತ್ತಮ ವ್ಯಾಸಂಗವನ್ನ ರೂಪಿಸಿಕೊಳ್ಳಿ ಮತ್ತು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ. ಈಗ ನಮ್ಮ ಹಳೆಯ BCM ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ನಡೀತಾ ಇದೆ ಮಾನ್ಯ ಶಿವಸ್ವಾಮಿ ಅವರ ನೇತೃತ್ವದಲ್ಲಿ. ಹಾಗೆಯೇ ಹಲವಾರು ನನ್ನ ಗೆಳೆಯರು ಇದರಲ್ಲಿ ಸಹೃದಯದಿಂದ ಭಾಗಿಯಾಗ್ತಾ ಇದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳು. ಈ ಒಂದು ಹಳೆಯ ವಿದ್ಯಾರ್ಥಿ ಸಂಘಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಪ್ರೇರಣೆ ಅಂತೂ ಯಾವಾಗಲೂ ನಾವು ಕೊಡೋದಕ್ಕೆ ತಯಾರಾಗಿದ್ದೇವೆ. ಹಾಗೆ ಈ ಸಮಯದಲ್ಲಿ ನಾನು ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ದಂತಹ ಶ್ರೀ ರಾಮಯ್ಯನವ್ರನ್ನ ಆತ್ಮೀಯವಾಗಿ ನೆನೆಸ್ಕೊಳ್ತೇನೆ. ಹಾಗೆಯೇ ನಮ್ಮ ಹಾಸ್ಟೆಲ್ನಲ್ಲಿದ್ದಂತಹ ಹಲವಾರು ಅಡುಗೆ ಸಹಾಯಕರು ಮತ್ತು ನಮ್ಮ ವಾರ್ಡನ್ಗಳಾಗಿದ್ದವರು, ಅದರಲ್ಲೂ ಚಂದ್ರಶೇಖರ್ ಸರ್ ಅವ್ರನ್ನ ನಾನು ಆತ್ಮೀಯವಾಗಿ ನೆನೆಸ್ಕೊಳ್ತೇನೆ. ಹಾಗೆಯೇ ನನ್ನ ಹಲವಾರು ಮಿತ್ರರುಗಳನ್ನ ಗಳಿಸಿಕೊಟ್ಟಂತಹ, ಇವತ್ತಿಗೂ ಒಂದು ಉತ್ತಮ ಒಡನಾಟ ಅಥವಾ ಬಾಂಧವ್ಯ ಹೊಂದಿರುತ್ತಂತ ಹಲವಾರು ವಿದ್ಯಾರ್ಥಿ ಮಿತ್ರರಿದ್ದಾರೆ. ಸೊ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತೆ ಮುಂದಿನ ಪೀಳಿಗೆಯಾದ ಈಗಿನ BCM ವಾಸಿಗಳಿಗೂ ನನ್ನ ಉತ್ತಮ ಹಾರೈಕೆಗಳು. ಧನ್ಯವಾದಗಳು ನಿಮ್ಮೆಲ್ಲರಿಗೂ.